ಗಿಲ್ಲಿ ನಟನ ಮೇಲೆ ದೂರನ್ನ ದಾಖಲಿಸಲಾಗಿದೆ. ರಿಷಾಳ ಬಟ್ಟೆಯನ್ನ ಮುಟ್ಟಿದ್ದಕ್ಕಾಗಿ. ಹಂಗ್ ನೋಡಕ್ ಹೋದ್ರೆ ನಮ್ಮನೇಲಿ ನಾನು ನಮ್ಮ ತಂಗಿ ಮೂರೊತ್ತು ಜಗಳ ಆಡ್ತಾನೆ ಇರ್ತೀವಿ, ಬಟ್ಟೆ ಹಿಡ್ಕೊಂಡು ಹೇಳ್ದು ಆಡ್ತಾನೆ ಇರ್ತೀವಿ. ಈಗ ನನಗೆ ಯಾರು ದೂರ ಕೊಡ್ತಾರೆ? ಅದೇ ರಿಷಾಳ ಬಟ್ಟೆಯನ್ನ ಗಿಲ್ಲಿ ಬಟ್ಟೆ ಒಗದ್ನಲ್ಲ, ಆಗ್ಲೂ ಮುಟ್ಟುದಲ್ಲ ಬಟ್ಟೆನ, ಅದನ್ನ ಕೇಳಕ್ಕೆ ಯಾರು ಇಲ್ಲ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ, ನಾನು ಅಶ್ವದವಿತ್ತ. ಗಿಲ್ಲಿ ನಟನ ಮೇಲೆ ದೂರನ್ನ ದಾಖಲಿಸಲಾಗಿದೆ. ಕಾರಣ, ಬಿಗ್ ಬಾಸ್ ಮನೆಯಲ್ಲಿ ರಿಷಾಳ ಬಟ್ಟೆಯನ್ನ ಮುಟ್ಟಿದ್ದಕ್ಕಾಗಿ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟನ ಮೇಲೆ ಈಗ ಆಲ್ರೆಡಿ ಮಹಿಳಾ ಆಯೋಗಕ್ಕೆ ದೂರನ್ನ ನೀಡಲಾಗಿದೆ. ಇದು ಯಾವ ರೀತಿ ದೂರು ಕೊಡ್ತಾರೆ ಅಂತ, ಇವರಿಗೆಲ್ಲ ಪಬ್ಲಿಸಿಟಿ ಗಿಮಿಕ್ಕು, ಅಥವಾ ನಾನು ತೋರಿಸ್ಕೋಬೇಕು, ನಾನೆಲ್ಲೋ ಒಂದು ಕಡೆ ಹೆಸರು ಮಾಡಬೇಕು, ದೂರು ಕೊಟ್ಟು ಹೆಸರು ಮಾಡಬೇಕು ಅನ್ನೋ ಬದಲು ನಮ್ಮ ಥರ ಕೂತ್ಕೊಂಡು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಮಾತಾಡಿದ್ರೇ ಪಬ್ಲಿಸಿಟಿ ಬಂದ್ಬಿಡುತ್ತೆ. ಅದು ಬಿಟ್ಬಿಟ್ಟು ಹೋಗ್ಬಿಟ್ಟು ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ. ಹಂಗೆ ನೋಡಕ್ ಹೋದ್ರೆ ನಮ್ಮನೇಲಿ ನಾನು ನಮ್ಮ ತಂಗಿ ಮೂರೊತ್ತು ಜಗಳ ಆಡ್ತಾನೆ ಇರ್ತೀವಿ, ಬಟ್ಟೆ ಹಿಡ್ಕೊಂಡು ಹೇಳ್ದು ಆಡ್ತಾನೆ ಇರ್ತೀವಿ. ಈಗ ನನಗೆ ಯಾರು ದೂರು ಕೊಡ್ತಾರೆ? ಯಾವ್ದಾವ್ದೋ ಮನೇಲಿ ಗಂಡ ಹೆಂಡತಿ ಮೂರೊತ್ತು ಜಗಳ ಆಡ್ತಾ ಇರ್ತಾರೆ, ಬಟ್ಟೆ ತೆಗೆದು ಹರಿದಾಡೋವರೆಗೂ ಜಗಳ ಆಡ್ತಿರ್ತಾರೆ. ಈಗ ಹೋಗ್ಬಿಟ್ಟು ನೀವು ಎಲ್ಲರ ಮನೇನೂ ನೋಡ್ಬಿಟ್ಟು ಎಲ್ಲರ ಮನೆ ಒಳಗೂ ಕೂಡ ಗಂಡ ಹೆಂಡತಿ ಯಾರು ಜಗಳ ಆಡ್ತಿರ್ತಾರೆ, ಹೋಗ್ಬಿಟ್ಟು ಹೆಂಡತಿ ಮೇಲೆ ದೌರ್ಜನ್ಯ ಆಗ್ತಿದೆ ಅಂದ್ಬಿಟ್ಟು ಮಹಿಳಾ ಆಯೋಗ ದೂರು ಕೊಡಿ, ನಿಮಗೆ ಪುಣ್ಯನಾರು ಬರುತ್ತೆ. ಅದು ಬಿಟ್ಬಿಟ್ಟು ಅಲ್ಲೇನೋ ಆಟ ಆಡ್ತಾ ಇದ್ದಾರೆ, ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಆಟ ಆಡ್ತಿದ್ದಾರೆ, ಬಟ್ಟೆನ ಮುಟ್ಟಿದ್ಲು ಅಂತ ಹೋಗ್ಬಿಟ್ಟು ದೂರು ಕೊಟ್ಟಿದ್ದೀರಾ. ಹಂಗೆ ನೋಡಕ್ ಹೋದ್ರೆ ಅದೇ ರಿಷಾ ವಾಪಸ್ ಬಂದು ಗಿಲ್ಲಿ ನಟನ ಬಟ್ಟೆನ ಹಿಡ್ಕೊಂಡು ಎಳೆದಾಡಿ ಹರಿದಾಡಿ ತೀರಾಡಿ ಹಾಕಿದ್ಲು. ಸೊ ಅವಾಗ ಯಾರು ಲೆಕ್ಕ ಕೇಳ್ತಾರೆ? ಅದೇ ಗಿಲ್ಲಿ ನಟನ ಮೇಲೆ ನೀವು ಹಲ್ಲೆ ಮಾಡಿದ್ರಿ. ಈಗ ಗಂಡು ಮಕ್ಳಿಗೆ ದೌರ್ಜನ್ಯ ಆಯ್ತಲ್ಲ, ಈಗ ನಾವು ಗಂಡು ಮಕ್ಕಳು ಆಯೋಗ ಕಟ್ಕೋಬೇಕೀಗ. ನಾನೇ ಒಂದು ಗಂಡು ಮಕ್ಕಳು ಆಯೋಗ ಕಟ್ಕೋತೀನಿ, ನಾನು ಮೊನ್ನೆ ಹೇಳದ್ನಲ್ಲ, ನಾನೇ ಅಧ್ಯಕ್ಷ ಆಗ್ತೀನಿ, ನೀವೆಲ್ಲ ಸದಸ್ಯರಾಗ್ಬಿಡಿ. ಅಷ್ಟೇ ಆಗಿರೋದು ಇವಾಗ ಕತೆ. ಇವಾಗ ಗಂಡಿನ ಮೇಲೆ ಜಾಸ್ತಿ ದೌರ್ಜನ್ಯ ಆಗ್ತಾ ಇರೋದು, ಅದನ್ನು ಕೇಳಕ್ಕೆ ಯಾರೂ ಇಲ್ಲ. ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆದಾಗ ಮಹಿಳಾ ಆಯೋಗ ಇದೆ. ಏನು ಹೇಳಿ? ಹೆಣ್ಮಕ್ಳಿಗೆ ದೌರ್ಜನ್ಯ ಆದಾಗ ಕೇಳೋದಕ್ಕೆ ಅಥವಾ ಅವ್ರ ಮೇಲೆ ಆಕ್ಷನ್ ತಗೊಳ್ಳೋದಕ್ಕೆ ಮಹಿಳಾ ಆಯೋಗ ಇದೆ. ಅದೇ ಹೆಣ್ಮಕ್ಳೇ ತಪ್ಪು ಮಾಡಿದಾಗ ಯಾಕೆ ಮಹಿಳಾ ಆಯೋಗ ಮುಂದೆ ಬರೋದಿಲ್ಲ? ಸರಿ ಆಯ್ತು, ರಿಷಾಳ ಬಟ್ಟೆ ಮುಟ್ಟಿದ್ದಕ್ಕೆ ಹೋಗಿ ದೂರು ದಾಖಲಿಸಿದ್ದೀರಿ. ಅದೇ ರಿಷಾಳ ಬಟ್ಟೆಯನ್ನ ಗಿಲ್ಲಿ ಒಗದ್ನಲ್ಲ, ಬಟ್ಟೆ ಒಗದ್ನಲ್ಲ, ಆಗ್ಲೂ ಮುಟ್ಟುದ್ನಲ್ಲ ಬಟ್ಟೆನ, ಅದನ್ನು ಕೇಳಕ್ಕೆ ಯಾರು ಇಲ್ಲ. ಸೊ ಇದು ಹೆಂಗೆ ಅಂತ, ಅವಳ ಬಟ್ಟೆನ ಇವನು ಒಗಿಬೋದಂತೆ, ಆದರೆ ಅವಳು ಬಟ್ಟೆನ ತಗೊಂಡು ಹೋಗ್ಬಿಟ್ಟು ಬಾತ್ರೂಮ್ ಮುಂದೆ ಏನೋ ಕಾಮಿಡಿ ಮಾಡೋದಕ್ಕೆ ಅಂತ ಇಟ್ಟಿದ್ದಕ್ಕೆ ಹೋಗ್ಬಿಟ್ಟು ದೂರು ಕೊಟ್ಟಿದ್ದೀರಾ. ಇದು ಯಾವ ನ್ಯಾಯ ಅಂತ. ಹಂಗೆ ನೋಡಕ್ ಹೋದ್ರೆ ಅಶ್ವಿನಿ ಗೌಡ ರಕ್ಷಿತಾಳಿಗೆ ಎಸ್ ಕ್ಯಾಟಗರಿ ಅಂತ ಹೇಳಿ ಬಳಸಿದ್ರು. ಎಸ್ ಕ್ಯಾಟಗರಿ ಅಂದ್ರೆ ಏನು? ಸ್ಲಮ್ ಅಂತನ, ಅಥವಾ SC ಅಂತನ, ST ಅಂತನ? ಎಸ್ ಅಂತಂದ್ರೆ ಏನು? ಇನ್ನೂ ಕೂಡ ಕುತೂಹಲ ಆಗಿ ಉಳ್ಕೊಂಡ್ಬಿಟ್ಟಿದೆ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಕಿಚ್ಚ ಸುದೀಪ್ ಅವರು ಕೂಡ ವೀಕೆಂಡಲ್ಲಿ ಸರಿಯಾಗಿ ಕೇಳಲಿಲ್ಲ ಅದ್ರ ಬಗ್ಗೆ, ಏನದು, ಅದ್ರ ಅರ್ಥ ಏನು ಅಂತ ಅದ್ರ ಬಗ್ಗೆ ವಾಂಚ್ಲಿಲ್ಲ, ಬೈಲಿಲ್ಲ. ಆದರೆ ಇದ್ರ ಬಗ್ಗೆ ಯಾರು ಕೇಳಲೇ ಇಲ್ಲ. ಈಗ ರಕ್ಷಿತನೂ ಕೂಡ ಒಂದು ಹೆಣ್ಣುಮಗಳು, ಒಂದು ಹೆಣ್ಣಿಂದನೇ ಒಂದು ಹೆಣ್ಣಿಗೆ ದೌರ್ಜನ್ಯ ಆಗೋಯ್ತು. ಈಗೆಲ್ಲಿದೆ ಹೆಣ್ಣು ಮಕ್ಕಳ ಆಯೋಗ, ಮಹಿಳಾ ಆಯೋಗದಲ್ಲಿರೋರು ಯಾರು ಬಿಗ್ ಬಾಸೇ ನೋಡ್ತಿಲ್ಲ ಅಂತನ? ಅವ್ರಿಗೆ ಗೊತ್ತಿರಲ್ವಾ ಅದೊಂದು ತಮಾಷೆ ಕಾಮಿಡಿ ಅಂತ? ಅದೆಷ್ಟು ಈಸಿಯಾಗಿ ದೂರನ್ನ ತಗೊಂಡ್ಬಿಟ್ರಿ ನೀವು, ಆ ಕಂಪ್ಲೇಂಟನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ರಿ ನೀವು. ಸೊ ಇವೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ನಿಜವಾಗ್ಲೂ ಇದು ಯಾವ ಕಡೆ ಸಾಕ್ತಾ ಇದೆ ಅಂತ. ಬೇಕಾದಷ್ಟು ಜನ ಕೊಳ್ಳೆ ಹೊಡಿತಾ ಇದ್ದಾರೆ, ರಾಜಕಾರಣಿಗಳು ಕೊಳ್ಳೆ ಹೊಡಿತಾ ಇದ್ದಾರೆ, ಅಕ್ರಮ ಮಾಡ್ತಾ ಇದ್ದಾರೆ, ದರೋಡೆ ನಡೀತಾ ಇದೆ, ಅತ್ಯಾಚಾರ ನಡೀತಾ ಇದೆ. ಅವೆಲ್ಲವನ್ನು ಕೂಡ ಕಂಡಿಡಿದ್ಬಿಟ್ಟು ಅಲ್ಲೋಗ್ಬಿಟ್ಟು ದೂರು ಕೊಡೋದು ಬಿಟ್ಬಿಟ್ಟು ಇಲ್ಲೇನೋ ಆಟ ಆಡೋಕ್ಕೆ ಅಂತ ಬಂದಿರೋರ ಹತ್ರ ಹೋಗ್ಬಿಟ್ಟು ಅವ್ನ ಪಾಡಿಗೆ ಅವ್ನು ಆಟ ಆಡ್ತಾ ಇದ್ದಾನೆ. ಬಡವ್ರ ಮಕ್ಕಳು ಬೆಳೆಯಕ್ಕೆ ಬಿಡ್ರೆ ಅಂದರೆ ಬಡವ್ರ ಮಕ್ಕಳು ಬೆಳೀತಾ ಇದ್ರೆ ನಿಮ್ಗೆ ಅದು ಎಲ್ಲೆಲ್ಲಿಂದ ಉರಿಯುತ್ತೋ ಗೊತ್ತಿಲ್ಲ. ಸುಮ್ಮನೆ ಬಂದು ಒಂದು ಪಬ್ಲಿಸಿಟಿ ಗಿಮಿಕ್ಕೋಸ್ಕರ ಹಿಂಗೆ ಬಂದು ಒಂದು ಕಂಪ್ಲೇಂಟ್ ಕೊಡ್ತೀರಾ? ನಿಮ್ಮ ಹೊಟ್ಟೆ ತಣ್ಣಗಿರಲಿ ಆಯ್ತಾ? ಒಂದು ವಿಚಾರ. ಇನ್ನೊಂದು ವಿಚಾರ, ಮೊನ್ನೆ ಜಾನ್ವಿ ಅವರು ಕಿಚ್ಚ ಸುದೀಪ್ ವೀಕೆಂಡ್ ಶೋ ಅಲ್ಲಿ ಸಂಡೇ ಇಲ್ಲಿ ಯಾರು ಕೂಡ ಗಂಡು ಮಕ್ಕಳು ಮ್ಯಾನ್ಲಿ ಅಂತ ಅನ್ಸಲ್ಲ ಅಂತಂದ್ರು. ಅದ್ರ ಅರ್ಥ ಗೊತ್ತಾ? ಅದು ಎಂಥ ಸ್ಟೇಟ್ಮೆಂಟು, ಎಂಥ ಖರಾಬ್ ಸ್ಟೇಟ್ಮೆಂಟು, ಅದನ್ನ ಎಲ್ಲರೂ ಕಾಮಿಡಿಯಾಗಿ ತಗೊಂಡ್ಬಿಟ್ರು. ಅದ್ರ ಅರ್ಥ ಬಿಗ್ ಬಾಸ್ ಮನೆ ಒಳಗಡೆ ಯಾರು ಗಂಡಸರೇ ಇಲ್ಲ ಅಂತ ಹೇಳಿದ್ದು. ಹಂಗಾದ್ರೆ ಅವ್ರು ಯಾರು ಗಂಡಸರಲ್ವಾ? ಅದು ಏನು ಅಂತ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಾಗ ಹಂಗಾದ್ರೆ ಇದೊಂದು ದೊಡ್ಡ ದೌರ್ಜನ್ಯ ಆಯ್ತಲ್ಲ. ಈಗ ಈ ಗಂಡು ಮಕ್ಕಳ ಮೇಲೆ ಆಕೆ ಮಾಡಿದಂಥ ಒಂದು ಹೇಳಿಕೆ ಇದೆಯಲ್ಲ, ಇದೊಂಥರ ಗಂಡು ಮಕ್ಕಳಿಗೆ ಅವಮಾನ ಆಗೋಯ್ತಲ್ಲ. ಈ ಅವಮಾನಕ್ಕೆ ಹೊಣೆ ಯಾರು? ಈಗೆಲ್ಲೋಯ್ತು ಮಹಿಳಾ ಆಯೋಗ, ಈಗೆಲ್ಲೋದ್ರು ದೂರು ಕೊಡೋರು. ಅವ್ರು ಏನು ಬೇಕಾದ್ರೂ ಗಂಡು ಮಕ್ಕಳ ಮೇಲೆ ಹೇಳ್ಬೋದು, ಮತ್ತು ಸಮಾನತೆ ಕೊಡಿ ಅಂತೀರಾ. ಸಮಾನತೆ ಕೇಳಿದ್ಮೇಲೆ ಬಾಯಿ ಮುಚ್ಕೊಂಡು ತೆಪ್ಪಗಿರ್ಬೇಕು. ಅದು ಬಿಟ್ಬಿಟ್ಟು ಈ ರೀತಿ ಎಲ್ಲ ಆಟಗಳು ಆಡಿದ್ರೆ, ಕಿಚ್ಚ ಸುದೀಪ್ ಅವರು ಮೊನ್ನೆ ಧ್ರುವಂತೂ ಬಿಡಿ, ಆ ಧ್ರುವಂತ ಆಡೋ ಸೈಕೋ ಆಟಕ್ಕೆ ರಿಷಾ ವ್ಯಾಕ್ ಅಂದಿರೋದು ತಪ್ಪಿಲ್ಲ. ಆದರೂ ಒಬ್ಬ ಗಂಡು ಮಗನ ಮೇಲೆ ಆ ಥರ ಅವಳು ವ್ಯಾಕ್ ಅಂದಿದ್ದು ಬೇರೆ ರೀತಿಯಲ್ಲಿ ನೋಡೋದಾದ್ರೆ ತಪ್ಪು, ಬೇರೆ ಆ್ಯಂಗಲ್ನಿಂದ ನೋಡೋದಾದ್ರೆ ತಪ್ಪು. ಅದನ್ನ ಗಂಡು ಮಕ್ಕಳು ಪರ ನಿಂತ ಕಿಚ್ಚ ಸುದೀಪ್ ಮಾರನೇ ದಿನಕ್ಕೆ ಸಂಡೆಗೆ ಚೇಂಜ್ ಆಗೋಗ್ಬಿಟ್ರು. ಅವಳು ಯಾರೋ ಗಂಡು ಮಕ್ಕಳು ಮ್ಯಾನ್ಲೇ ಇಲ್ಲ ಅಂತಂದಿದ್ದಕ್ಕೆ ಅದನ್ನ ನಗಾಡ್ಕೊಂಡು ಕಾಮಿಡಿ ಮಾಡ್ಕೊಂಡು ಅದನ್ನ ಕಾಮಿಡಿ ರೀತಿಯಲ್ಲೇ ಮುಗಿಸ್ಬಿಟ್ರು. ಸೊ ಇದು ಸ್ಟೇಟ್ಮೆಂಟ್ ಕೊಡೋದು ಸರಿನಾ? ಸೊ ಇವೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಗಂಡು ಮಕ್ಕಳಿಗೊಂದು ನ್ಯಾಯ, ಹೆಣ್ಮಕ್ಳಿಗೊಂದು ನ್ಯಾಯ ಅಂತ ಇಲ್ಲಿ ಬಿಂಬಿತ ಆಗ್ತಾ ಇದೆ. ಇಲ್ಲಿ ಗಂಡೆ ತಪ್ಪು ಮಾಡಿರಲಿ, ಹೆಣ್ಣೆ ತಪ್ಪು ಮಾಡಿರಲಿ, ಹಾಕೊಂಡು ರುಬ್ಬೋದು ಮಾತ್ರ ಗಂಡಿಗೆ. ಇದು ಎಲ್ರಿಗೂ ಗೊತ್ತಿರುವಂಥ ವಿಚಾರ.
ಗಂಡು ಮಕ್ಕಳಿಗೆ ಹಾಕೊಂಡು ರುಬ್ಬಿ ಕೆಡವಿ ಕೊನೆಗೆ ಗಂಡು ಮಕ್ಕಳು ತಪ್ಪಿಲ್ಲ ಅಂತಂದ್ರು ಹೆಣ್ಮಕ್ಳು ತಪ್ಪಿದ್ರು ಹಾಕೊಂಡು ಹಿಂಡದ ಯಾರಿಗೆ? ಗಂಡು ಮಕ್ಕಳಿಗೆ. ಸೊ ಇಂಥ ವಿಚಾರದಲ್ಲೂ ಕೂಡ ವಾಪಸ್ ಗಂಡು ಮಕ್ಕಳಿಗೆ ಅವಮಾನ ಅನ್ಯಾಯ ಆಗ್ತಾ ಇದೆ ಅಂತಂದಾಗ ಇದನ್ನ ಪ್ರಶ್ನೆ ಮಾಡೋದಕ್ಕೆ ಒಂದು ಗಂಡು ಮಕ್ಕಳು ಆಯೋಗ ಅಂತ ಬೇಕಲ್ವೇ? ಸರ್ಕಾರ ಅಂತೂ ನನ್ನ ಪ್ರಕಾರ ಗಂಡು ಮಕ್ಕಳಿಗೆ ಆಯೋಗ ಮಾಡಲ್ಲ. ಸರ್ಕಾರ ಬಿಡಿ ಗಂಡು ಮಕ್ಕಳನ್ನ ಒಂಥರ ಹೆಂಗೆ ಅಂದರೆ ಮೂಲೆ ಗುಂಪು ಮಾಡಿಬಿಟ್ಟಿದೆ. ಹೆಣ್ಮಕ್ಳಿಗೆ 2,000 ಫ್ರೀ, ಕರೆಂಟ್ ಫ್ರೀ, ಬಸ್ ಚಾರ್ಜ್ ಫ್ರೀ, ಎಲ್ಲ ಫ್ರೀ ಕೊಟ್ಟು ಅವ್ರು ಆಡಿದೇ ಆಟ. ಗಂಡು ಮಕ್ಕಳು ಮಾತ್ರ ಈ ಕಡೆ ದುಡಿಬೇಕು, ಈ ಕಡೆ ಅನಿಸ್ಕೋಬೇಕು, ಈ ಕಡೆ ಅಲ್ಲಿ ಹೋಗ್ಬಿಟ್ಟು ಇನ್ನೊಬ್ರ ಹತ್ರ ಕೆಲಸದವ್ರ ಹತ್ರನೂ ಅನಿಸ್ಕೋಬೇಕು, ಮನೆಯವ್ರ ಹತ್ರನೂ ಅನಿಸ್ಕೋಬೇಕು. ಹೋಗ್ಲಿ ಬಿಗ್ ಬಾಸ್ ಮನೇಲಿ ಒಂಚೂರು ಗೆದ್ದು ಬರೋಣ ಅಂತಂದ್ರೆ ಅಲ್ಲೂ ಏನೇನೋ ಅನಿಸ್ಕೊಂಡು ಈ ಕಡೆ ದೂರು ದಾಖಲು ಅಂತ ಅನಿಸ್ಕೊಂಡು ಏನೇನೋ ಮಾಡ್ಕೊಂಡು ಬರಬೇಕು. ಒಟ್ಟಲ್ಲಿ ಗಂಡು ಮಕ್ಕಳು ಬೆಳೆಯೋಷ್ಟೊತ್ತಿಗೆ ಬೆವರು ಮಾತ್ರ ಅಲ್ಲ, ಇದ್ರ ರಕ್ತನೂ ಕೂಡ ಕಮ್ಮಿಯಾಗಿ ಹಿಂಡಿ ಇಪ್ಪೆಕಾಯಿ ಆಗೋಗಿರುತ್ತೆ. ನಾನು ಮಾತಾಡಿದ್ರಲ್ಲಿ ಏನಾದ್ರು ತಪ್ಪು ಅಂತ ಅನ್ಸಿದ್ರೆ ಹೊಟ್ಟೆಗೆ ಆಗಲಿಲ್ಲ ಅಂದ್ರೆ ನಾನೇನೋ ಮಾಡೋಕ್ಕಾಗಲ್ಲ, ನಿಮ್ಮ ಇಷ್ಟ. ಸೊ ಇದು ವಿಚಾರ. ಸೊ ಒಟ್ಟಲ್ಲಿ ಗಿಲ್ಲಿ ವಿರುದ್ಧ ದೂರಂತೂ ದಾಖಲಾಗಿದೆ. ಇದನ್ನು ಕೇಳೋರು ಹೇಳೋರು ಯಾರು ಇಲ್ಲ. FIR ಅಂತೂ ಆಗಿಲ್ಲ ಇನ್ನು, ಬಟ್ಟೆ ಮುಟ್ಟಿದ್ದಕ್ಕೆ ಅಂತೇಳಿ. FIR ಆದರೆ ಒಂದು ವೇಳೆ ಏನಾದರೂ FIR ಆಗಿಬಿಟ್ರೆ ಗಿಲ್ಲಿನ ಬಿಗ್ ಬಾಸ್ ಮನೆಯಿಂದನೇ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗೋ ಸಾಧ್ಯತೆಗಳಿವೆ. ಆಯಿತಾ? ಸೊ ಹಾಗಾಗಿ ನೋಡಬೇಕು, ಕಾದು ನೋಡೋಣ ಏನಾಗುತ್ತೆ ಅಂಥೇಳಿ. ಸೊ ಅದಕ್ಕೆ ನಾನು ಮೊನ್ನೆ ಹೇಳ್ತಾ ಇದ್ದು ಈ ವಿಚಾರವಾಗಿ ಎಷ್ಟು ದೌರ್ಜನ್ಯಗಳಾಗ್ತಾ ಇದೆ ಅಂಥೇಳಿ. ಮೊನ್ನೆ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಬಂದಿದ್ಲಲ್ಲ, ಅವಳ ಬಗ್ಗೆನೂ ನಾನು ಮಾತಾಡಿದೆ. ಅಲ್ಲೂ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ಗಳು ಬಂತು, ಆದರೆ ಬೇಕಾದಷ್ಟು ಪಾಸಿಟಿವ್ ಕಮೆಂಟ್ಸ್ಗಳು ಬಂದಿದೆ ಬಿಡಿ, ಅದ್ರ ಬಗ್ಗೆ ಯಾಕೆ ಮಾತು. ಸೊ ಇದು ವಿಚಾರ, ನೋಡೋಣ ಏನಾಗುತ್ತೆ ಅಂತ ಹೇಳಿ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನು ಬಿಗ್ ಬಾಸ್ ವಿಚಾರಕ್ಕೆ ಬಂದಾಗ ನಿನ್ನೆ ಎಪಿಸೋಡು ಒಂಥರ ಬೋರಿಂಗ್ ಆಗಿತ್ತು. ಸಂಡೇ ಎಪಿಸೋಡ್ ಕೂಡ ಬೋರಿಂಗ್ ಆಗಿತ್ತು, ಏನೂ ಇರಲಿಲ್ಲ. ಸುಮ್ಮನೆ ಅದು ಇದು ಆ್ಯಕ್ಟಿವಿಟೀಸ್ ಅಂತ ಮಾಡಿಸಿದ್ರು, ಬಿಟ್ಟರೆ ಬೇರೆ ಏನು ಅಂತ ಎಲಿಮೆಂಟ್ಸ್ಗಳು ಇರಲಿಲ್ಲ. ಇನ್ನು ನಿನ್ನೆ ಎಪಿಸೋಡ್ಗೆ ಬಂದಾಗ ನಿನ್ನೆ ಏನು ಕೂಡ ಟಾಸ್ಕ್ ಇರಲಿಲ್ಲ. ಗಿಲ್ಲಿನ ಎಲ್ಲ ಗುಲಾಮ ಮಾಡ್ಕೊಂಬಿಟ್ರು. ಒಬ್ಬ ಗಂಡನ್ನ ಬಿಗ್ ಬಾಸ್ ಮನೆ ಒಳಗಡೆ ಗುಲಾಮ ಅನ್ನೋ ಒಂದು ಅದೇನೋ ಆ ಬಟ್ಟೆ ಹಾಕೊಳ್ಳೋದು ಕೊಟ್ರಲ್ಲ, ಆ ವೇರಿಂಗ್, ಅದು ವೇರ್ ಮಾಡ್ಕೊಂಡಾಗ ಗುಲಾಮ ಅಂತ ಒಬ್ಬ ಹುಡುಗ ಗುಲಾಮ ಅಂತ ಇಡೀ ಲಕ್ಷಾಂತರ ಜನ 70-80 ಕ್ಯಾಮ್ರಾ ಮುಂದಗಡೆ ಕೋಟ್ಯಾಂತರ ಜನ ನೋಡೋ ರೀತಿ ಒಬ್ಬ ಹುಡುಗ ಗುಲಾಮ ಅನ್ನೋ ಬಟ್ಟೆನ ಹಾಕೊಂಡು ಗುಲಾಮ ಅನ್ನೋ ಟೈಟಲ್ನ ಇಟ್ಕೊಂಡು ಅಷ್ಟು ಕಾಮಿಡಿ ಮಾಡ್ಕೊಂಡು ಅದನ್ನ ಸ್ವಲ್ಪನೂ ಬೇಜಾರು ಮಾಡ್ಕೊಳ್ಳದೆ ಅದನ್ನ ನಿರ್ವಹಿಸ್ತಾನೆ ಅಂತಂದ್ರೆ ಅಲ್ಲಿಗೆ ಅದು ಗಂಡು ಮಕ್ಕಳ ಶಕ್ತಿ, ಅದು ಮಾನಸಿಕ ಶಕ್ತಿ. ಗುಲಾಮ ಅಂತ ಹಾಕೊಂಡು ಇರೋದು ದೊಡ್ಡ ವಿಚಾರ ಅಲ್ವೇ ಇಲ್ಲ. ಅದೇ ಗುಲಾಮ ಅಥವಾ ಗುಲಾಮಿ ಅಂತ ಬೇರೆ ಹೆಣ್ಮಗಳಿಗೆ ಏನಾದ್ರು ಕೊಟ್ಟಿದ್ರೆ ಇಷ್ಟೊತ್ತಿಗೆ ಅದು ದೊಡ್ಡ ಕೇಸ್ ಆಗಿ, ದೊಡ್ಡ ಬಿಗ್ ಬಾಸ್ ಮೇಲೆ ಕೇಸ್ ಆಗ್ಬಿಟ್ಟು, ಕಿಚ್ಚ ಸುದೀಪ್ ಮೇಲೂ ಕೇಸ್ ಆಗ್ಬಿಟ್ಟು, ಬಿಗ್ ಬಾಸ್ ನಡೆಸೋರ್ ಮೇಲೂ ಕೇಸ್ ಆಗ್ಬಿಟ್ಟಿರ್ತಿತ್ತು ನಾವು. ಸೊ ಹಾಗೆ ಇದ್ಯಾಕೆ ಅಂತ ಸಮಾನತೆ ಕೇಳೋರು ಎಲ್ಲದ್ರಲ್ಲೂ ಯೋಚನೆ ಮಾಡಬೇಕಲ್ವ. ಇರಲಿ, ಗಿಲ್ಲಿ ಮೈಗಳ್ಳ ಅಂತ ಹೇಳ್ಬಿಟ್ಟು ಏನು ಕೆಲಸ ಮಾಡಲ್ಲ, ಮನೇಲಿ ಕಳ್ಕೊಳ್ಳಂಗೆ ಓಡಾಡ್ತಾನೆ ಅಂತೇಳಿ ಅದು ಒಂಥರ ಕಾಮಿಡಿಯಾಗಿ ಚೆನ್ನಾಗಿತ್ತು, ನೋಡೋದಕ್ಕೂ ಚೆನ್ನಾಗಿತ್ತು, ಎಂಟರ್ಟೈನಿಂಗ್ ಆಗಿ ಚೆನ್ನಾಗಿತ್ತು. ಇನ್ನು ಮನೆಯ ನಿಯಮವನ್ನು ಉಲ್ಲಂಘನೆ ಮಾಡೋದು ಅಶ್ವಿನಿ ಗೌಡ, ಅದಕ್ಕೆ ಪೂರ್ತಿ ಅಶ್ವಿನಿ ಗೌಡಂಗೆ ಎಲ್ಲರ ಒಮ್ಮತ ಬಿತ್ತು. ಅಶ್ವಿನಿ ಗೌಡಂದು ಸೇರಿ ಅವರಿಗೆ ಬಿತ್ತು ಒಮ್ಮತ. ಬಹುಶಃ ಬಿಗ್ ಬಾಸ್ ಮನೆಯಲ್ಲಿ ಇತಿಹಾಸ ಅಂತ ಹೇಳಿ ಬಿಗ್ ಬಾಸ್ ಹೇಳಿದ್ರು, ಎಲ್ಲರ ಒಮ್ಮತದಿಂದ ಇದು ಆಗಿದ್ದು ಅಂತೇಳಿ. ಪರವಾಗಿಲ್ಲ, ಕೊನೆಗೆ ಐ ಆಮ್ ಸಾರಿ ಅಂತೇಳಿ ಮನೆಯವ್ರ ಹತ್ರ ಎಲ್ಲ ಹೋಗ್ಬಿಟ್ಟು ಬಸ್ಗೆ ಹೊಡೆದ್ಬಿಟ್ಟು ಸಾರಿ ಕೇಳೋವಂಥ ಟಾಸ್ಕ್ ಅಥವಾ ಆ್ಯಕ್ಟಿವಿಟಿ ಕೊಟ್ಟಿದ್ರು. ಅದನ್ನು ಮಾಡಿದ್ರು, ಅದೆಲ್ಲ ಮಾಡಿದ್ರೇ ಮನೆಗೆ ರೇಷನ್ ಬರೋದು ಅಂತಲೂ ಕೂಡ ಬಿಗ್ ಬಾಸ್ ಹೇಳಿದ್ರು. ಸೊ ಹಂಗಾಗಿ ಮಾಡಿದ್ರು. ಆದರೆ ಗಿಲ್ಲಿ ಜೊತೆ ಸ್ವಲ್ಪ ಟೈಮ್ ತೊಗೊಳ್ತು. ಗಿಲ್ಲಿ ಹವನೇ ಬೇರೆ ಇಟ್ಬಿಟ್ಟಿದ್ದ, ಹಾಗಾಗಿ ಅಶ್ವಿನಿ ಗೌಡ ಅಲ್ಲೇ ಟಸ್ಪುಸ್ ಆಗೋದ್ಲು. ಅದಾದಮೇಲೆ ಗಿಲ್ಲಿನೇ ಸುಮ್ಮನಾಗಿದ್ದಕ್ಕೆ ಬಂದು ಸಾರಿ ಕೇಳಿದ್ದು. ಇನ್ನು ಇವತ್ತಿನ ಪ್ರೋಮೋ ಬಗ್ಗೆ ಮಾತನಾಡ್ತಾ ಹೋಗೋದಾದರೆ, ಇವತ್ತಿನ ಪ್ರೋಮೋದಲ್ಲಿ ಗಿಲ್ಲಿಗೂ ಮತ್ತು ಅಶ್ವಿನಿ ಗೌಡಂಗೂ ಮಾರಾಮಾರಿ ಹತ್ಕೊಂಡ್ಬಿಟ್ಟೈತೆ. ಟಾಸ್ಕಲ್ಲಿ ಇಬ್ರು ಕೂಡ ಉಸ್ತುವಾರಿ ವಹಿಸ್ಕೊಂಡಿರೋದ್ ರೀತಿ ಕಾಣ್ತಾ ಇದೆ. ಅಲ್ಲಿ ಮೊದಲಿಗೆ ಆ ಪ್ರೋಮೋನ ನೋಡುವಾಗ ಅಶ್ವಿನಿ ಗೌಡನೇ ನೀನು ಅಂತ ಬಳಸಿದ್ದು, ಅದಕ್ಕೆ ಗಿಲ್ಲಿನ ವಾಪಸ್ ನೀನು ಅಂತ ಉಗ್ದಾಕ್ಬಿಟ್ಟ. ಸೊ ಹೆಣ್ಮಕ್ಳು ಮಾತ್ರ ನೀನು ತಾನು ಅನ್ಕೊಂಡು ಗಂಡು ಮಕ್ಳಿಗೆ ಹೆಂಗ್ ಬೇಕಾದ್ರೂ ಬೈಬೋದು. ಅದೇ ಗಂಡು ಮಕ್ಕಳು ನೀನು ತಾನು ಅಂತ ಅಂದ್ಬಿಟ್ರೆ ಎಲ್ಲೆಲ್ಲಿಂದ ಉರಿ ಕಿತ್ಕೊಂಡ್ಬಿಡುತ್ತೆ, ಎಲ್ಲೂ ಇಲ್ಲದ ಉರಿ ಬಂದ್ಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಇದು ಪರಿಸ್ಥಿತಿ. ಅಶ್ವಿನಿ ಗೌಡ ಕೊಟ್ಟಿದ್ದ ಏಟಿಗೆ ಗಿಲ್ಲಿ ಸರಿಯಾಗಿ ಕೌಂಟರ್ ಕೊಟ್ಟಿರೋದು. ನೋಡೋಣ ಇವತ್ತು ಏನಾಗುತ್ತೆ ಎಪಿಸೋಡ್ ಅಂತ. ಒಂದು ವೇಳೆ ಗಿಲ್ಲಿ ವಿರುದ್ಧ ದಾಖಲಾಗಿರುವಂಥ ದೂರು ನಾಳೆ ಏನಾದ್ರು ಅಪ್ಡೇಟ್ ಆಯಿತು ಅಂತಂದರೆ ನಾಳೆ ಅದ್ರ ಬಗ್ಗೆ ಬಂದು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಇನ್ನು ಯಾರು ಕೂಡ ಅಶ್ವಮೇಧನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಮಾಡಿ, ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.